ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ಲು, ಆದರೆ ಆಗಿದ್ದೇ ಬೇರೆ. ಬಟ್ ಈ ಸರಿ ಅಂತೂ ಆ ಥರ ಆಗಲ್ಲ. ಅವಳ ಜೀವನ ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ. ಅವಳು ಕಣ್ಣೀರು ಹಾಕೋ ಸಿಚುವೇಶನ್ ಅಂತೂ ಇನ್ನು ಮುಂದಕ್ಕೆ ಬರೋದೇ ಇಲ್ಲ. ಅವಳು ತುಂಬ ಚೆನ್ನಾಗಿರ್ತಾಳೆ. ಇರಲೇಬೇಕು, ಅದಕ್ಕೆ ಅಲ್ವಾ ಇಷ್ಟೆಲ್ಲ ಪ್ರಯತ್ನಗಳಾಗ್ತಿರೋದು. ಅವಳು ಪಟ್ಟ ಕಷ್ಟದ ದಿನಗಳು ಮುಗೀತು. ನೀವು ಹೊರಟು ಬನ್ನಿ, ಒಳ್ಳೇದಾಗತ್ತೆ. ಸರಿ ಮಾವ. ಆನಂದ್, ಸ್ಟುಡಿಯೋ ಸೂಪರ್ ಆಗಿದೆ. ಮತ್ತೆ ಯಾರು ಬುಕ್ ಮಾಡಿದ್ದು? ನಾವಲ್ವಾ? ಫೋಟೋಗ್ರಾಫರ್ನು ನೀನೇ ತಾನೇ ಬುಕ್ ಮಾಡಿದ್ದು, ಅದಕ್ಕೆ ಇಷ್ಟು ಲೇಟು. ಫೋಟೋಗ್ರಾಫರ್ಗಳಿಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಸಾಮಾನ್ಯ ಅವ್ರು ಬಂದು ಕಾಯ್ಬೇಕು, ಕ್ಲೈಂಟ್ ಇನ್ನೂ ಬಂದಿಲ್ವಲ್ಲ ಅಂತ. ಕ್ಲೈಂಟ್ ಬಂದಿದ್ವಿ, ಫೋಟೋಗ್ರಾಫರ್ ಇನ್ನೂ ಬಂದಿಲ್ಲ. ಆನಂದ್, ಫೋಟೋಗ್ರಾಫರ್ ಹೇಗೂ ಲೇಟು, ಟೈಮ್ ಯಾಕೆ ವೇಸ್ಟ್ ಮಾಡೋದು? ಒಂದೆರಡು ಫೋಟೋ ತೆಗಿ. ಈ ಹೆಣ್ಮಕ್ಳಿಗೆ ಒಂದು 5 ನಿಮಿಷ ಟೈಮ್ ಸಿಗೋಕ್ಕಿಲ್ಲ, ಅಷ್ಟು ಬೇಗ ಫೋಟೋ ತೆಗೆಸ್ಕೊಳಕ್ ನಿಂತ್ಬಿಡ್ತೀರಲ್ಲ. ಫೋಟೋಗ್ರಾಫರ್ ಬಂದಿಲ್ಲ ಅನ್ನೋ ಟೆನ್ಷನ್ ನನಗಾದ್ರೆ ಉಳಿದು ಬೇಕು. ಬಂದಾಯ್ತು ಸರ್. ಬಮ್ಮ. ಓ ತವನಾ ಫೋಟೋಗ್ರಾಫರು? ಎಸ್ ಸರ್. ಸದ್ಯಕ್ಕೆ ಬೆಂಗಳೂರಲ್ಲಿ ನಂಬರ್ 1 ಫೋಟೋಗ್ರಾಫರ್ ಅಂದ್ರೆ ನಾನೇ ಸರ್. ನಾನು ತೆಗಿಯೋ ಫೋಟೋಗಳೆಲ್ಲ ಫುಲ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ. ಅದನ್ನ ನೋಡಿತಾನೆ ನೀವು ಕರೆದಿದ್ದು. ನೋಡ್ತಾರೆ ಸರ್ ಹೆಂಗ್ ತೆಗಿತಾ ಇರ್ತೀನಿ ಅಂತ. ನೀವು ಒನ್ ಮೋರ್ ಅಂತ ಇರ್ಬೇಕು. ಒನ್ ಮೋರ್ ಅನ್ಬೇಕಾ? ಯಾಕೆ ತೆಗ್ದಿರೋ ಮೊದಲನೇ ಫೋಟೋ ಸರಿ ಬಂದಿಲ್ಲ ಅಂತ 1 ಮೋರ್ ಅನ್ಬೇಕಾ? ಹಂಗಲ್ಲ ಸರ್, ಫೋಟೋ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ಮತ್ತೆ ತೆಗಿಸ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಥರ ಸರ್ ಏನ್ ಸರ್ ಮಕ ನೋಡ್ತಾ ಇದ್ದೀರಾ? ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬನ್ನಿ, ಪಟ ಅಂತ ಫೋಟೋ ತೆಗೆದ್ಬಿಡ್ತೀನಿ. ಲೇಟಾಗಿ ಬಂದಲ್ಲ, ನಾನು ಬೈಬಾರ್ದು ಅಂತ ನೀನೇ ಪಟಪಟ ಅಂತ ಮಾತಾಡ್ತಾ ಇದ್ದೆ. ಬುಕ್ ಮಾಡಿರೋದು ನಾನೇ, ಆದರೆ ಫೋಟೋ ತೆಗೆಸ್ಕೊಳ್ಳೋದು ನಾವಲ್ಲಪ್ಪ. ಮತ್ತೆ ಅಲ್ಲಿದ್ದಾರೆ ನೋಡು. ಚೆನ್ನಾಗಿದ್ದಾರೆ. ಅದೇ ಅನ್ಕೊಂಡೆ, ವಯಸ್ಸಾದವ್ರು ಯಾಕೆ ಫೋಟೋ ಶೂಟ್ ಮಾಡಿಸ್ತಾರೆ? ಆ ಕಪಲ್ ಚೆನ್ನಾಗಿದೆ ಸರ್. ಓಕೆ ಬಂದೆ. ಬೇಕಿತ್ತ ನಿನಗೆ? ಖಾಲಿ ಡಬ್ಬ ಬೇಜಾನ್ ಸೌಂಡ್ ಮಾಡ್ತಾ ಇದ್ದಾನಲ್ಲ. ಹಲೋ, ಹುಣಸೆ ಮರ ಹಳೇದಾದ್ರು ಹುಳಿ ಸೂಪರ್ ಅಮ್ಮ. ಇದಕ್ಕೆ ಏನು ಕಮ್ಮಿ ಇಲ್ಲ ನೀನು. ನಡಿ. ಸರ್ ಇದೇನು ಸರ್, ನಿಮಗೆ ನೀವೇ ತಕ್ಕಂತ ಇದ್ದೀರಾ? ತೆಗಿಯಕ್ಕೆ ಅಂತ ನಾನು ಬಂದಿದ್ದೀನಲ್ಲ. ನೀವೇನು ತೆಗೆಯೋದು ಬೇಡ ಸರ್, ನಿಮಗೆ ನೀವೇ ತಗೋಬಾರ್ದು ಸರ್, ಬೇರೆಯವ್ರು ತೆಗಿಬೇಕು, ಅದೇ ಟ್ರೆಂಡಿಂಗು. ನೀವು ಟ್ರೆಂಡ್ ಫಾಲೋ ಮಾಡಿ. ನೀವು ಇಲ್ಲಿ ಬಂದಿರೋದು ಯಾಕೆ? ಪ್ರೀ ವೆಡ್ಡಿಂಗ್ ಶೂಟು. ನಮ್ಮ ಫೋಟೋ ಶೂಟ್ ಮಾಡಿದ್ರೆ ಪೋಸ್ಟ್ ವೆಡ್ಡಿಂಗ್ ಶೂಟ್ ಆಗ್ಬಿಡುತ್ತೆ. ಅಂದರೆ ಇಬ್ಬರು ಮದುವೆ ಆಗಿದ್ಯಾ? ಓಕೆ. ಈಗ ಮದುವೆ ಆಗ್ತಿರೋ ಕಪಲ್ಸು ಅಲ್ಲಿದ್ದಾರೆ. ಅಲ್ಲಿ ಥರ ಅಲ್ಲೊಂದು ಕಪ್ಪಲು ಇಲ್ಲೊಂದು ಕಪ್ಪಲು, ಟೋಟಲಿ ಕನ್ಫ್ಯೂಸ್. ಮೈ ಗಾಡ್. ಲೊಕೇಶನ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವೇನಾ ಫೋಟೋ ಶೂಟಿಗೆ ಬಂದಿರೋ ಕಪಲ್ಸ್? 100%? 200%? ನಿಮ್ಮ ಮನೆ ದೇವ್ರ ಮೇಲೆ ಆಣೆ? ಹ್ಞೂ, ಅದು ಎಷ್ಟು ಅಂತ ಹೇಳಿ ಕೇಳ್ತೀರಾ? ಹೇಳ್ತಾ ಇಲ್ವಾ ಅವಾಗ ನಾವೇನ ಕಪಲ್ಸು ಅಂತ ಹೇಳಿ, ಅಂದ್ರೆ ಕಪಲ್ಸ್ ಆಗ್ಬೇಕು ಅಂತ ಇರೋರು ಅಂತ. ಯಾಕೆ ಇಷ್ಟೊಂದು ಕ್ವಶನ್ಸ್ ಕೇಳ್ತಾ ಇದೀರಾ? ಆಧಾರ್ ಕಾರ್ಡ್ ತೋರಿಸ್ಲಾ? ಅಯ್ಯೋ ಏನು ಬೇಡ ಮೇಡಮ್, ಯಾಕೆ ಅಷ್ಟೊಂದು ರೈಸ್ ಆಗ್ತೀರಾ? ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತು ಅಷ್ಟೇ. ನೋಡಿ, ಬೇಗ ಹೋಗಿ ಪಟಪಟ ಅಂತ ರೆಡಿಯಾಗಿ ಬಂದ್ಬಿಡಿ, ನಾನು ಪಟಪಟ ಅಂತ ಫೋಟೋ ತೆಗೆದ್ಬಿಡ್ತೀನಿ. ಮೇಡಮ್ ನೋಡಿ, ಇದು ಟ್ರೆಂಡಿಂಗ್ ಫೋಟೋ ಶೂಟು. ಈ ಗೌರವ ಥರ ಎಲ್ಲ ರೆಡಿಯಾಗಿ ಬಂದ್ಬಿಡಿ, ಟ್ರೆಂಡಿಂಗ್ ಆಗಿ ರೆಡಿಯಾಗಿ ಬನ್ನಿ. ನೀವು ಅಷ್ಟೇ ಸರ್, ಮೇಡಮ್ಗೆ ಕಾಂಪಿಟೇಷನ್ ಕೊಡಬೇಕು, ಆ ಲೆವೆಲ್ಗೆ ರೆಡಿಯಾಗಿ ಬರಬೇಕು. ಓಕೆನಾ? ಓಕೆ, ಮಕ ನೋಡ್ತಿದ್ದೀರಾ? ಬೇಗ ಹೋಗಿ ರೆಡಿಯಾಗಿ ಬಂದ್ಬಿಡಿ. ಅಮೃತಧಾರೆ